ಬಹಳಷ್ಟು ಜನ ಕೇಳ್ತಾ ಇದ್ರಿ ಸರ್, ಈಗ ನಮಗೆ ಆರ್ ಸಿ ಕಾರ್ಡು ಹೊಸ ತರ ಬರ್ತಾ ಇದೆ. ಓಕೆ, ಇಲ್ಲಿ ಇದೆ ನೋಡ್ರಿ, ಈ ತರ ನಮ್ಗೆ ಆರ್ ಸಿ ಕಾರ್ಡ್ ಬರ್ತಾ ಇದೆ ಸರ್. ಈ ಆರ್ ಸಿ ಕಾರ್ಡು ಓಕೆ, ಆಮೇಲೆ ಇದಕ್ಕಿಂತ ಮುಂಚೆ ಇರುವಂತಹ ಆರ್ ಸಿ ಕಾರ್ಡ್ ಇದು. ಓಕೆ, ಇಲ್ಲಿ ನೋಡಬಹುದು ಈ ತರ ಆರ್ ಸಿ ಕಾರ್ಡ್ ಬ್ಯಾಕ್ ಸೈಡ್ ಯಾವುದೂ ಅಕ್ಷರಗಳಿಲ್ಲ, ಕರ್ನಾಟಕ ಸರ್ಕಾರ ಈ ತರ ಇರುವಂತದ್ದು. ಮತ್ತೆ ಈ ಭಾಗದಲ್ಲಿ ಮಾತ್ರ ವೆಹಿಕಲ್ ಡೀಟೇಲ್ಸ್ ಗಳು ಸಹ ಈ ಆರ್ ಸಿ ಕಾರ್ಡ್ ಅಲ್ಲಿ ಇರುವಂತದ್ದು. ಇದು ಏನಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ತರ ಕಾರ್ಡು ನೋಡ್ತಾ ಇದ್ದೀವಿ ನಾವು. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಗಳಲ್ಲಿ ಆರ್ ಸಿ ಕಾರ್ಡು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ನಾವು ಇವತ್ತು ಸಹ ನೋಡಬಹುದು. ಬಟ್ ಅದೇ ತರ ನಮ್ಮ ಸಾರಿಗೆ ಇಲಾಖೆದವ್ರು ಏನ್ ಮಾಡಿದಾರೆ ಅಂತಂದ್ರೆ ಒನ್ ನೇಷನ್ ಒನ್ ಕಾರ್ಡು, ಅಂದ್ರೆ ಈ ಒನ್ ನೇಷನ್ ಒನ್ ಕಾರ್ಡ್ ಅಂದ್ರೆ ಈ ಆರ್ ಸಿ ಕಾರ್ಡ್ ಮಾತ್ರ ಇಡೀ ದೇಶದಲ್ಲಿ ಒಂದೇ ರೀತಿಯಲ್ಲಿ ಪ್ರಿಂಟ್ ಗಳನ್ನ ಹಾಕಬೇಕು. ಓಕೆ, ಈ ತರ ಪ್ಲಾನ್ ಮಾಡಿಬಿಟ್ಟು ಈಗೇನ್ ಮಾಡಿದಾರ, ಹೊಸ ರೀತಿಯಲ್ಲಿ ಆರ್ ಸಿ ಕಾರ್ಡ್ ಗಳನ್ನ ಕೊಡ್ತಾ ಇದಾರ. ಕಳೆದ ಒಂದು ತಿಂಗಳಿಂದ ಎಲ್ಲರಿಗೂ ಸಹ ಆರ್ ಸಿ ಕಾರ್ಡು ಇದೇ ತರ ಬರ್ತಾ ಇದೆ. ಓಕೆ, ಯಾರಾದ್ರೂ ನೀವು ಹೊಸ ಕಾರ್ ತಗೊಂಡ್ರೆ ಇಲ್ಲ ನೇಮ್ ಟ್ರಾನ್ಸ್ಫರ್ ಮತ್ತೆ ಏನಾದ್ರು ಪಾಸಿಂಗು ರೀಪಾಸಿಂಗು ಮಾಡ್ಕೊಂಡಿದ್ರೆ ನಿಮ್ಗೆ ಇದ್ರ ಅನುಭವ ಆಗಿರ್ತದ. ಓಕೆ, ಈಗ ನೋಡಬಹುದು ಈ ಕಾರ್ಡು ಮತ್ತೆ ಈ ಕಾರ್ಡಿಗೆ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಹುದು. ಡಿಫ್ರೆನ್ಸ್ ಅನ್ನಂತಂದ್ರೆ ಬಹಳ ಡಿಫ್ರೆನ್ಸ್ ಇದೆ. ಏಕೆ, ಮಾಹಿತಿಯಲ್ಲಿ ಸಹ ಡಿಫ್ರೆನ್ಸ್ ಇದೆ. ಓಕೆ, ಈ ಕಾರ್ಡಲ್ಲಿ ಯಾವ ಫೈನಾನ್ಸ್ ಅಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಇದೆ ಅಂತೇಳಿ ಬರ್ದಿರಂಗಿಲ್ಲ. ಬಟ್ ಈ ಕಾರ್ಡಲ್ಲಿ ಯಾವ ಬ್ಯಾಂಕು ಇಲ್ಲ ಯಾವ ಫೈನಾನ್ಸ್ ಅಲ್ಲಿ ಲೋನ್ ಇದೆ ಅಂತೇಳಿ ಸಹ ಮೆನ್ಷನ್ ಮಾಡಿರ್ತಾರ, ಮೊದಲನೇದ್ದು. ಓಕೆ, ಇದಾದ್ಮೇಲೆ ಇನ್ನೂ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದು ಕ್ಯೂ ಆರ್ ಕೋಡ್ ಇಲ್ಲ. ಓಕೆ, ಬಟ್ ಈ ಆರ್ ಸಿ ಕಾರ್ಡ್ ಅಲ್ಲಿ ಕ್ಯೂ ಆರ್ ಕೋಡ್ ಸಹ ಇದರಲ್ಲಿ ಮೆನ್ಷನ್ ಮಾಡಿದಾರ. ಓಕೆ, ಮತ್ತೆ ಇದ್ರ ಕಲರ್ ಬಂದ್ಬಿಟ್ಟು ವೈಟ್ ಇದೆ. ಓಕೆ, ವೈಟ್ ಕಲರ್ ಇದೆ. ಬಟ್ ಇದು ಒಂಥರ ಯುನಿಕ್ ಆಗಿದೆ, ನೋಡಬಹುದು ಇಲ್ಲಿ. ಈ ತರ ಎಲ್ಲರಿಗೂ ಸಹ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಸಹ ಕಳೆದ ಒಂದು ತಿಂಗಳಿಂದ ಇದೇ ತರ ಕಾರ್ಡ್ಗಳು ಡಿಸ್ಪ್ಯಾಚ್ ಆಗ್ತಾ ಇದಾವ ಮತ್ತು ಮನೆಗೆಲ್ಲ ಬಂದಿರ್ತಾವ, ನೋಡಬಹುದು. ಹೀಗಾಗಿ ಇದು ಎಲ್ಲಾ ರಾಜ್ಯಗಳಲ್ಲೂ ಸಹ ಇದೇ ತರ ಕಾರ್ಡ್ ಇರುತ್ತ. ಬಟ್ ಅದೇ ನಮ್ಮ ಕರ್ನಾಟಕದೊಳಗೂ ಚಾಲ್ತಿ ಒಳಗೆ ಬಂದದ. ಈ ಕಾರ್ಡು ಎಲ್ಲರಿಗೂ ಬರ್ತದ. ಬಟ್ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಈ ಕಾರ್ಡ್ ಏನು ಸಮಸ್ಯೆನಾ ಇಲ್ಲ ಏನಾದ್ರು ಮತ್ತೆ ಇದು ನಡೆಯುತ್ತಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಕ್ವಶನ್ ಮಾರ್ಕು. ನೋಡ್ರಿ, ಯಾವತ್ತೂ ಸಹ ಇದರಿಂದ ಯಾವ ದಂಡ ಮತ್ತೊಂದು ಇನ್ನೊಂದು ಏನೂ ಇಲ್ಲ. ಇದರಲ್ಲೂ ಸಹ ಚಿಪ್ ಇರ್ತದ. ಇದನ್ನು ನಾವೆಲ್ಲ ಕೆಲಸಕ್ಕೂ ಉಪಯೋಗ ಮಾಡ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಬಟ್ ಹೊಸಬರಿಗೆ ಮಾತ್ರ ಈ ಕಾರ್ಡ್ ಬರ್ತಾ ಇದೆ. ಎರಡು ಕಾರ್ಡು ಒರಿಜಿನಲ್ಲು, ಯಾವುದೂ ಡೌಟ್ ಇಲ್ಲ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಏನಾದರೂ ಈ ತರ ಕಾರ್ಡ್ ಬೇಕಂದ್ರೂ ಸಹ ನೀವು ಇದನ್ನು ಸರೆಂಡರ್ ಮಾಡಿ ಈ ತರ ಕಾರ್ಡು RTO ಮುಖಾಂತರ ಪಡ್ಕೋಬಹುದು. ಓಕೆ.